सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तगुम्हदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये द्वितीये पादे पंचभिः सूत्रैरुपनिबद्धेऽस्मिन् पत्यधिकरणे तानि सर्वाणि तत्र उपनिबद्धानि पंचसूत्राणि एकवारं पठित्वा अनन्तरं तत्रैव उपनिबद्धं तस्मिन् अधिकरणे एव उपनिबद्धं प्रकृतं द्वितीयं सूत्रम्। इदं सूत्रं पादादितः अष्टात्रिंशं सूत्रम्। अष्टात्रिंशं सूत्रम् इदं सूत्रं द्विवारं पठित्वा सूत्रं तद्भाष्यभागं च यथामति विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टात्रिंशं सूत्रं तद्भाष्यभागं च इदानीं विचारयामः। ॐ संसाराध्वनितापभानुकिरणप्रोद्भूतदाहव्यथा खिन्नानां जलकाङ्क्षया मरुभुविभ्रान्त्या परिभ्राम्यताम् अत्यासन्नसुखाम्बुधिं सुखकरं ब्रह्माद्वयं दर्शयन्ति येषा शङ्करभारती विजयते
ನಿರ್ವಾಣಸಂದಾಯಿನಿ. ಓಂ ಸಂಸಾರಾಧ್ವನಿತಾಪಭಾನುಕಿರಣ ಪ್ರೋದ್ಭೂತದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯ ಮರುಭುವಿ ಭ್ರಾಂತ್ಯಾ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಖಾಂಬುಧಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತಿ ಏಷಾ ಶಂಕರ ಭಾರತಿ ವಿಜಯತೆ ನಿರ್ವಾಣಸಂದಾಯಿನಿ. ಏಷಾ ಶಂಕರ ಭಾರತಿ ವಿಜಯತೆ ನಿರ್ವಾಣಸಂದಾಯಿನಿ. ಇದರ ಅರ್ಥ ನಮಗೆ ಗೊತ್ತಾಗಿದೆ. ಓದುವಾಗ ಇದರ ಅರ್ಥವನ್ನು ನಮ್ಮ ಗಮನಕ್ಕೆ ತಂದುಕೊಂಡು ಮನಸ್ಸಿಗೆ ತಂದುಕೊಂಡು ಅದನ್ನು ಪಠಣ ಮಾಡಿದ್ರೆ ಇನ್ನೂ ಕೂಡ ಹೆಚ್ಚಿನ ಪ್ರಯೋಜನ ಉಂಟಾಗುತ್ತೆ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಸಪ್ತಮಂ ಪಂಚಸೂತ್ರಾತ್ಮಕಂ ಪತ್ಯಧಿಕರಣಂ. ಓಂ ಪತ್ಯುರಸಾಮಂಜಸ್ಯಾತ್ ಓಂ ಸಂಬಂಧಾನುಪಪತ್ತೇಶ್ಚ ಓಂ ಅಧಿಷ್ಠಾನಾನುಪಪತ್ತೇಶ್ಚ ಓಂ ಕರಣವಚ್ಚೇನ್ನ ಭೋಗಾದಿಭ್ಯಃ ಓಂ ಅಂತವತ್ವಮ ಸರ್ವಜ್ಞತಾವಾ. ಇವು ಆ 5 ಸೂತ್ರಗಳು. ಪ್ರಕೃತ ಈ ಅಧಿಕರಣದಲ್ಲಿ ಪತ್ಯಧಿಕರಣದಲ್ಲಿ 2ನೆಯ ಸೂತ್ರ ಮತ್ತು ಮೊದಲನೆಯ ಪಾದದ ಮೊದಲಿಂದ ಇದು 38ನೇ ಸೂತ್ರ. ಇದನ್ನು ವಿಚಾರ ಮಾಡೋಣ. ಓಂ ಸಂಬಂಧಾನುಪಪತ್ತೇಶ್ಚ ಓಂ ಸಂಬಂಧಾನುಪಪತ್ತೇಶ್ಚ ಅಂತಕ್ಕಂಥದ್ದು. ಇದು ತಟಸ್ಥ ಈಶ್ವರವಾದವನ್ನು ಹೇಳ್ತಕ್ಕಂಥವರು ಈ ಮಾಹೇಶ್ವರರು ಮೊದಲಾದವರು. ಅವರು ಏನು ಹೇಳ್ತಾರೆ ಅನುವಾದ ಮಾಡಿಕೊಂಡು ಈ ಒಂದು ಅಭಿಪ್ರಾಯ ಸರಿ ಇಲ್ಲ. ಈಶ್ವರನು ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ. ಅವನು ಯಾವುದನ್ನೂ ಕೂಡ ಅವನು ಏನನ್ನು ಮಾಡ್ತಾ ಇಲ್ಲ. ಯಾವುದನ್ನೂ ಕೂಡ ವಸ್ತುತಃ ಕಾರ್ಯತಃ ಏನನ್ನೂ ಮಾಡ್ತಾ ಇಲ್ಲ. ಅವನು ಕೇವಲ ನಿಮಿತ್ತ ಕಾರಣ ಅಂತ ಇವರು ಒಪ್ಕೊಂಡಿದ್ದಾರೆ. ಕೆಲವರು ಈಶ್ವರನನ್ನ ಅವನಿಗೆ ಏನ್ರಿ ಉಪಾದಾನ ಇದೆ, ಉಪಾದಾನ ಏನೂ ಇಲ್ಲ, ಹೀಗೆ ಯಾವ ಉಪಾದಾನವೂ ಇಲ್ಲದೆ ಉಪಾದಾನವನ್ನು ಸ್ವೀಕರಿಸದೆ ಒಂದು ಕಾರ್ಯವನ್ನು ನಿರ್ಮಾಣ ಮಾಡುವುದು ಎನ್ನುವುದು ಅಸಾಧ್ಯ. ಆದ್ದರಿಂದ ಈಶ್ವರ ಉಪಾದಾನ ಕಾರಣನಲ್ಲ ಈ ಜಗತ್ತಿಗೆ ಅಂತಕ್ಕಂಥವರು ಕೆಲವರು. ಮತ್ತೆ ಕೆಲವರು ಈಶ್ವರನು ಉಪಾದಾನ ಕಾರಣ ಅಲ್ಲ, ಅಷ್ಟು ಮಾತ್ರವಲ್ಲ, ಮತ್ತೇನು ಅವನು ನಿಮಿತ್ತ ಕಾರಣನೂ ಅಲ್ಲ, ಏನೂ ಅಲ್ಲ. ಅವನು ಈಶ್ವರ ನಿಮಿತ್ತ ಕಾರಣನೂ ಅಲ್ಲ, ಉಪಾದಾನ ಕಾರಣನೂ ಅಲ್ಲ ಅಂತ ಹೇಳತಕ್ಕಂತಹ ಚಾರ್ವಾಕರು ಮೊದಲಾದವರು ಇದ್ದಾರೆ ಅವರು. ಆದರೆ ಇವರು ಮಾಹೇಶ್ವರರು ಏನು, ಇವರು ಇಲ್ಲ ಇಲ್ಲ ಅದು ಸರಿ ಇಲ್ಲ, ಈಶ್ವರ ಉಪಾದಾನ ಕಾರಣನಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೋಣ. ಯಾಕೆ? ಅವರು ನಿಷ್ಕ್ರಿಯ, ಹೌದು ತಾನೆ? ಹೀಗೆ ನಿಷ್ಕ್ರಿಯನು, ನಿರುಪಾಧಿಕನು, ಮತ್ತೆ ಯಾವ ಉಪಾದಾನವನ್ನು ಸ್ವೀಕರಿಸದವನು, ಕೇವಲ ಏಕಮಾತ್ರನಾಗಿ ಅದ್ವಿತೀಯನೂ ಆಗಿರತಕ್ಕಂತಹ ಈ ಪರಮಾತ್ಮನಿಗೆ ಈ ಒಂದು ಜಗತ್ ಕಾರಣತ್ವ ಅಂತಕ್ಕಂಥದ್ದು ನಿಮಿತ್ತ ಕಾರಣತ್ವ ಅಂತ ಮಾತ್ರ ಹೊಂದುತ್ತೆ ಹೊರತು ಉಪಾದಾನ ಕಾರಣ ಹೊಂದೋದಿಲ್ಲ ಅಂತಕ್ಕಂಥವರು ತಟಸ್ಥೇಶ್ವರವಾದಿಗಳು. ಇವತ್ತಿಗೂ ಕೂಡ ಇದ್ದ ಈಶ್ವರ ನಿಮಿತ್ತ ಕಾರಣ ಕಣ್ರಿ, ಅವನ ನಿಮಿತ್ತ ಅವನು ಅಷ್ಟೇ, ಅವನು ಇಲ್ಲದೇ ಇದ್ರೆ ಏನೂ ಆಗೋದಿಲ್ಲ. ಆದರೆ ಅವನು ಏನನ್ನೂ ಮಾಡ್ತಾ ಇಲ್ಲ. ಇವತ್ತಿಗೂ ಇದ್ದಾರೆ ಈ ವಾದಿಗಳು, ಹೌದು ತಾನೆ? ಇದರಲ್ಲಿ ಏನು ದೋಷ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂತಹ ಪ್ರಕರಣ ಈ ತಟಸ್ಥೇಶ್ವರವಾದವನ್ನು ನಿರಾಕರಣೆ ಮಾಡತಕ್ಕಂತಹ ಭಾಗ. ಈ ತಟಸ್ಥೇಶ್ವರ ಅಂತ ತಟಸ್ಥ ಈಶ್ವರನಿಗೆ ಈ ತಟಸ್ಥ ಅಂತಕ್ಕಂಥದ್ದು ಏನವನು ಸುಮ್ಮನೆ ಇದ್ದಾನೆ ಅಷ್ಟೇ, ನಿಮಿತ್ತ ಅವನು ಸಾಕ್ಷಿ ನೋಡ್ತಾ ಇದ್ದಾನೆ ಅಷ್ಟೇ, ಏನಿಲ್ಲ. ಅಲ್ಲೇನು ಕೇವಲ ಅವನ ಸನ್ನಿಧಿ ಮಾತ್ರದಿಂದ, ಹೇಗೆ ರಾಜನು ಒಂದು ಕಡೆ ಬಂದು ಉಪಸ್ಥಿತನಾಗಿದ್ದಾನೆ, ಅವನು ಏನೂ ಮಾಡ್ತಾ ಇಲ್ಲ,
ಹೌದ್ ತಾನೆ. ಆದರೂ ಕೂಡ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಏನಾಗಿದೆ, ಒಂದು ಆ ಪದ್ಧತಿಯಂತೆ ಸರಿಯಾಗಿ ನಡೀತಾ ಇದೆ ಎಲ್ಲವೂ ಕೂಡ. ಚಾಚು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಆದರೆ ರಾಜ ಏನು ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಬಂದು ಕೂತಿದ್ದಾರಷ್ಟೆ. ಹೀಗೆ ಅವನ ಕೇವಲ ಉಪಸ್ಥಿತಿಯಿಂದ ಮಾತ್ರ ಈ ಎಲ್ಲದಕ್ಕೂ ಕಾರಣನಾಗಿರುವುದರಿಂದ ಅವನನ್ನು ನಿಮಿತ್ತ ಕಾರಣ ಅಂತ ನಾವು ಒಪ್ಪಬೇಕು ಅಂತ. ಹೀಗೆ ಈ ನಿಮಿತ್ತತ್ವ ಎನ್ನತಕ್ಕಂತಹ ಲಕ್ಷಣ ಏನಿದೆ ಅದು ಏನಾಗುತ್ತೆ ಅಂದರೆ, ಒಂದು ಪದಾರ್ಥಕ್ಕೆ ಈ ನಿಮಿತ್ತತ್ವ ತಟಸ್ಥ ಅಂತಕ್ಕಂಥದ್ದು, ಈ ತಟಸ್ಥ ಅಂತಕ್ಕಂಥದ್ದು ತಟಸ್ಥೇಶ್ವರವಾದಿಗಳು ತಾನೇ ಇವರು. ತಟಸ್ಥ ಅಂತಕ್ಕಂಥದ್ದು ಅದು ಯಾವ ಒಂದು ದೋಷವೂ ಇಲ್ಲದೆ ಆ ವಸ್ತುವನ್ನು ತಿಳಿಸತಕ್ಕಂತಹ ಪರಿಪೂರ್ಣವಾದ ಲಕ್ಷಣವಲ್ಲ. ಹೌದು ತಾನೆ. ಯಾವುದೋ ಪರಿಪೂರ್ಣವಾದ ಲಕ್ಷಣ ಕೇವಲ ಲಕ್ಷಣವನ್ನು ಹೇಳುತ್ತೆ ಅಷ್ಟೇ. ಅದು ಅದನ್ನು ಹೇಗೆ ಉಪಯೋಗಿಸ್ಬೇಕು, ಅದರಿಂದ ಹೇಗೆ ಪ್ರಯೋಜನವನ್ನು ಪಡಿಬೇಕು ಅನ್ನೋದನ್ನು ಇದು ಹೇಳೋದಿಲ್ಲ. ಮತ್ತು ಅವನು ಎಂಥವನು, ಅವನ ಸಾಮರ್ಥ್ಯ ಎಂಥದ್ದು ಅಂಥದ್ದು ಹೇಳೋದಿಲ್ಲ. ಇವಾಗ ರಾಜ ಬಂದು ಕೂತಿದ್ದಾನೆ, ಎಲ್ಲ ಕೆಲಸ ಕಾರ್ಯ ನಡೀತಾ ಇದೆ. ಅಂದ ಮಾತ್ರಕ್ಕೆ ಏನವನ ಸಾಮರ್ಥ್ಯ ಅಂತಕ್ಕಂಥದ್ದನ್ನು ಪೂರ್ಣವಾಗಿ ನಮಗೆ ಹೇಳಿದಾಗ ಆಗಲಿಲ್ಲ, ಗೊತ್ತಾಗಲ್ಲ. ಆದ್ದರಿಂದ ಈ ತಟಸ್ಥ ಲಕ್ಷಣ ಅಂತ ಇದೆಯಲ್ಲ, ಅದು ಪೂರ್ಣವಾಗಿ ನಮಗೆ ಗೊತ್ತಾಗೋದಿಲ್ಲ. ಲಕ್ಷಣ ಅದರ ಸ್ವರೂಪ ಗೊತ್ತಾಗೋದಿಲ್ಲ. ಮತ್ತು ಅದನ್ನು ತಿಳ್ಕೊಳ್ಬೇಕಾದೇನು, ನಾವು ಯಥಾ ಪ್ರಕಾರ ಸ್ವರೂಪ ಲಕ್ಷಣಕ್ಕೆ ಹೋಗಬೇಕು. ಹೀಗಾಗಿ ತಟಸ್ಥ ಲಕ್ಷಣ ಮತ್ತು ಸ್ವರೂಪ ಲಕ್ಷಣ. ಇಲ್ಲಿ ಈ ಈಶ್ವರನಿಗೆ ಜಗತ್ಕಾರಣತ್ವವನ್ನು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಈಶ್ವರನು ಈ ಜಗತ್ತಿಗೆ ನಿಮಿತ್ತ ಕಾರಣನಾಗಿದ್ದಾನೆ ಎಂಬುದಾಗಿ ಈಶ್ವರನಿಗೆ ನಿಮಿತ್ತ ಕಾರಣತ್ವವನ್ನು ಹೇಳ್ತಕ್ಕಂಥದ್ದು ಇದೇನಿದು, ಈಶ್ವರನ ಒಂದು ತಟಸ್ಥ ಲಕ್ಷಣ. ಇದಕ್ಕೆ ತಟಸ್ಥ ಲಕ್ಷಣ ಅಂತ ಹೆಸರು. ಯಾವುದೇ ತಟಸ್ಥ ಲಕ್ಷಣ? ಹೌದ್ರಿ, ಈ ಜಗತ್ತಿಗೆಲ್ಲದಕ್ಕೂ ಕೂಡ ಈ ಒಂದು ಪರಮಾತ್ಮನೇ ಕಾರಣ. ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ಓಂ ಜನ್ಮಾದ್ಯಸ್ಯ ಯತಃ ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ್ಯ ರಚನಾರೂಪಸ್ಯ ಜನ್ಮಸ್ಥಿತಿಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ ತದ್ಬ್ರಹ್ಮ ಇತಿ ವಾಕ್ಯಶೇಷಃ. ಜನ್ಮಾದ್ಯಸ್ಯ ಯತಃ ಸೂತ್ರದಲ್ಲಿ ಆಚಾರ್ಯರು ಅನುಗ್ರಹ ಮಾಡಿರ್ತಕ್ಕಂಥ ಭಾಷ್ಯ ಇದು. ಹೀಗೆ ಇದು ತಟಸ್ಥ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ಏನು ಈ ತಟಸ್ಥೇಶ್ವರವಾದಿಗಳಲ್ಲಿ ಏನು ದೋಷ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಇಲ್ಲಿ ಪತ್ಯುರ ಸಾಮಂಜಸ್ಯಾತ್ ಅಂತ ಹೇಳಿದರು. ಅಂದರೆ ಈ ಒಂದು ಪತಿ ಅಂತಕ್ಕಂಥ ಈಶ್ವರನಿಗೆ ಜಗತ್ ಕಾರಣತ್ವ ಅಂದರೆ ಅವನಿಗೆ ನಿಮಿತ್ತ ಕಾರಣತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆಂದರೆ ಅದಕ್ಕೆ ಹಾಗೆ ಹೇಳಿದ್ರೆ ಸಮಂಜಸವಾಗೋದಿಲ್ಲ, ಅಂದರೆ ಹೊಂದೋದಿಲ್ಲ ಅದು ಅಂತ ಹೇಳಿ, ಅದು ಹೇಗೆ ಹೊಂದೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಪತ್ಯುರ ಸಾಮಂಜಸ್ಯಾತ್ ಅನ್ನೋದ್ರಲ್ಲಿ ಹೇಳಿದರು. ಮತ್ತು ಈಗ ಪ್ರಕೃತ ಮತ್ತೂ ಕೂಡ ನೋಡಿ, ಈ ಕಾರಣದಿಂದಲೂ ಕೂಡ ಏನಾಗಿದೆ, ಈಶ್ವರನಿಗೆ ಜಗತ್ಕಾರಣತ್ವ ಅಂತಕ್ಕಂಥದ್ದು ಹೊಂದುವುದಿಲ್ಲ ಅಂತ ಈ ಸೂತ್ರದಿಂದಲೂ ಕೂಡ ಭಗವಾನ್ ಬಾದರಾಯಣರು ಹೇಳ್ತಾ ಇದ್ದಾರೆ. ಇದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನು ಭಗವಾನ್ ಶಂಕರರು ನಮಗೆ ಹೇಳ್ತಾ ಇದ್ದಾರೆ. ಈಗ ಆ ಸೂತ್ರವನ್ನು 2 ಸಾರಿ ಹೇಳ್ಕೊಂಡ್ಬಿಡೋಣ. ಓಂ ಓಂ ಸಂಬಂಧಾನುಪಪತ್ತೇಶ್ಚ, ಓಂ ಸಂಬಂಧಾನುಪಪತ್ತೇಶ್ಚ, ಸಂಬಂಧಾನುಪಪತ್ತೇಃ ಚ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಇದರಲ್ಲಿ 2 ಪದ ಇರತಕ್ಕಂಥದ್ದು. ಅತ್ರ ಅಸ್ಮಿನ್ ಸೂತ್ರೇ ದ್ವೇ ಪದೇ ವರ್ತೇತೆ. ದ್ವಿಪದಾತ್ಮಕವಿದಂ ಸೂತ್ರಂ. ಅನ್ವಯ ಏನಾಗುತ್ತೆ ಅಂದರೆ ಚ ಅಂದರೆ ಇಲ್ಲಿ ಅಪಿಚ ಅಂತ. ಮತ್ತು ಕೂಡ ಹಿಂದೆ ಹೇಳಿದ್ರಲ್ಲ, ಪತ್ಯುರ ಸಾಮಂಜಸ್ಯಾತ್ ಎನ್ನುವುದರಿಂದ ನಾವು ದೋಷವನ್ನು ಹೇಳಿದ್ದೆವು, ಮತ್ತು ಇನ್ನೂ ಒಂದು ದೋಷವನ್ನು ಹೇಳುತ್ತಿದ್ದೇವೆ ಈಗ. ಅಪಿಚ ಮತ್ತು ಕೂಡ
ಸಂಬಂಧಾನುಪಪತ್ತೇ. ಈ ಸಂಬಂಧ ಅಂತಕ್ಕಂಥದ್ದೂ ಕೂಡ ಹೊಂದೋದಿಲ್ಲ. ಈ ಸಾಂಖ್ಯರನ್ನ ಕುರಿತು ಹೇಳತಕ್ಕಂಥ ಮಾತು ಹಿಂದೆ ಹೇಳಿದ್ದು. ಅದರಂತೆ ಇಲ್ಲಿ ಅವು ಸಂಬಂಧನೂ ಹೊಂದೋದಿಲ್ಲ. ಪ್ರಕೃತಿ, ಪುರುಷ, ಈಶ್ವರ ಎಂಬತಕ್ಕಂಥ ತತ್ವ ಇದೆಯಲ್ಲ, ಪ್ರಕೃತಿ ಪುರುಷಕ್ಕೂ ಮತ್ತು ಈಶ್ವರನಿಗೂ ಏನು ಸಂಬಂಧ? ಮತ್ತೆ ಈ ಪ್ರಕೃತಿ ಇದೆಯಲ್ಲ, ಇದರಿಂದ ಏನಾಗಿದೆ? ಈ ಮಹತ್ತತ್ವ ಅಹಂಕಾರ ಅವೆಲ್ಲ ಬಂದಿದೆ, ಹೌದಾನೆ? ಪ್ರಕೃತಿಯಿಂದ ಮಹತ್ತತ್ವ, ಪ್ರಕೃತಿ ಅಂತಕ್ಕಂಥದ್ದು ಮೂಲ ಪ್ರಕೃತಿ. ಇದು ಸಾಂಖ್ಯದ ಸಿದ್ಧಾಂತ, ಇದು ನಾವು ನೋಡಿದ್ದೇವೆ ಅಂತ. ಅದರಿಂದ ಮಹತ್ತತ್ವ, ಅಹಂಕಾರ, ತನ್ಮಾತ್ರೆಗಳು ಎಲ್ಲ ಬಂದಿವೆ. ಇದು ಯಾವ ಪ್ರಮಾಣಕ್ಕೂ ಕೂಡ ಸಿದ್ಧವಾಗಿಲ್ಲ. ಈ ಪ್ರಮಾಣದಿಂದ ಸಿದ್ಧವಾಗಿಲ್ಲ. ಇದು ಅದೇ ಸಿದ್ಧವಾಗಿಲ್ಲದೆ ಇರುವಾಗ ಈ ಪರಮಾತ್ಮನಿಗೂ ಇದಕ್ಕೂ ಸಂಬಂಧ ಹೇಗಾಗುತ್ತೆ? ಆದ್ದರಿಂದ ಸಂಬಂಧವೂ ಕೂಡ ಹೊಂದೋದಿಲ್ಲ. ಆದ್ದರಿಂದ ಈಶ್ವರನಿಗೆ ಜಗತ್ಕಾರಣತ್ವ ಅಂತಕ್ಕಂಥದ್ದನ್ನು ಹೇಳಿದ್ರೆ ಅದು ಸರಿಯಾಗೋದಿಲ್ಲ, ಹೊಂದೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಏನು? ಚ ಅಪಿಚ ಸಂಬದ್ಧಾನುಪಪತ್ತೇ ಈಶ್ವರಸ್ಯ ಜಗತ್ಕಾರಣತ್ವಂ ಅಸಮಂಜಸಂ ಇತಿ. ಇದೇನಿದು? ಸೂತ್ರಾರ್ಥ. ಅಯಂ ಸೂತ್ರಾರ್ಥ. ಈಗ ಭಾಷ್ಯವನ್ನು ನೋಡೋಣ. 76ನೇ ಭಾಷ್ಯ ಭಾಗ. ಪುನರಪಿ ಅಸಾಮಂಜಸ್ಯಮೇವ. ಮತ್ತೂ ಕೂಡ, ಅಂದರೆ ಈ ದೃಷ್ಟಿಯಿಂದ ನೋಡಿದರೂ ಕೂಡ ಏನು, ಇದು ಈ ಒಂದು ಜಗತ್ಕಾರಣತ್ವ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ಈಶ್ವರನಿಗೆ ಜಗತ್ಕಾರಣತ್ವವನ್ನು ಕೊಟ್ಟಿದ್ದೀರಲ್ಲ, ಅದು ಅಸಮಂಜಸ, ಸರಿ ಹೋಗೋದಿಲ್ಲ. ಹೇಗೆ ಅಂದರೆ, ನಹಿ ಪ್ರಧಾನ ಪುರುಷ ವ್ಯತಿರಿಕ್ತ ಈಶ್ವರ ಅಂತರೇಣ ಸಂಬಂಧಂ ಪ್ರಧಾನ ಪುರುಷಯೋ ಈಶಿತ. ನೋಡಿ, ಒಂದು ಪದಾರ್ಥಕ್ಕೆ ಒಂದು ತತ್ವ ಇದೆ, ಅದಕ್ಕೆ ಒಬ್ಬನು ನಿಯಂತ್ರಿಸುವವನು ಎಂಬತಕ್ಕಂಥವನು ಇದ್ದಾನೆ ಅಂತ ಆದರೆ, ಆ ಪದಾರ್ಥಕ್ಕೂ ಆ ನಿಯಂತ್ರಿಸುವವನಿಗೂ ಕೂಡ, ಅದೇನು? ನಿಯಂತ ಇವನು, ನಿಯಂತ್ರಿಸುವವನು, ಮತ್ತೆ ನಿಯಂತ್ರಿಯ ಯಾವುದು ನಿಯಂತ್ರಣಕ್ಕೆ ಒಳಗಾಗುತ್ತದೆ ಯಾವುದು, ಇವೆರಡಕ್ಕೂ ಕೂಡ ಸಂಬಂಧವು ಇರಲೇಬೇಕು. ಇಲ್ಲದೇ ಇದ್ರೆ ನಿಯಂತ ಅಂತ ಆಗೋದಿಲ್ಲ, ಈಶಿತ ಅಂತ ಆಗೋದಿಲ್ಲ, ಅವನು ಆಳುವವನು ಅಂತ ಆಗೋದಿಲ್ಲ. ಸಂಬಂಧ ಇರಲೇಬೇಕು. ಈಗ ನಮ್ಮ ಲೌಕಿಕ ಉದಾಹರಣೆಯೇ ನೋಡಿ. ಇವಾಗ ಮಗ, ತಂದೆ ಇಬ್ಬರಿದ್ದಾರೆ. ತಂದೆ ಏನು? ಅವನು ಮಗನಿಗೆ ಏನು? ತಂದೆ ಈಶಿತ, ಮಗನನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಹೀಗೆ ಮಾಡು, ಹಾಗೆ ಮಾಡು ಎಲ್ಲ ಇಟ್ಕೊಳ್ತಾರೆ. ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾದರೆ ನಿಯಂತ ಯಾರು? ತಂದೆ. ನಿಯಂತ್ರಿಯ ಯಾರು? ನಿಯಂತ್ರಣಕ್ಕೆ ಒಳಗಾಗುವವನು ಮಗ. ಇವರಿಬ್ಬರಿಗೂ ಕೂಡ ಸಂಬಂಧ ಎನ್ನುವುದು ಇರಲೇಬೇಕು. ಏನು ಸಂಬಂಧ ಅದು? ಅದೇ ತಂದೆ ಮಗನ ಸಂಬಂಧ. ಅದಿದ್ದರೆ ಮಾತ್ರ ಈ ತಂದೆಗೆ ನಿಯಂತ್ರು ಅಂತಕ್ಕಂಥದ್ದು ಬರುತ್ತೆ, ಇಲ್ಲದೇ ಇದ್ರೆ ಬರೋದಿಲ್ಲ. ಉದಾಹರಣೆಗೆ, ಇವನು ಅವನ ಮಗ, ತಂದೆ ಮಗನ ಸಂಬಂಧ ಇದೆ, ಅವನ ಮಗನಿಗೆ ನಿಯಂತ್ರು, ಹೌದು ತಾನೆ? ಅದೇ ನಿಯಂತೃತ್ವವನ್ನು ಈ ತಂದೆ ಪಕ್ಕದ ಮನೆ ಹುಡುಗನಿಗೆ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗೋದಿಲ್ಲ. ಇವನು ಹೇಳಿದ್ರೆ ಕೇಳೋದೇ ಇಲ್ಲ. ಅವನು ಪಕ್ಕದ ಮನೆಯ ಹುಡುಗನಿಗೆ ಇವನು ನಿಯಂತ್ರುವಲ್ಲ, ಈಶಿತೃವಲ್ಲ. ಯಾಕೆ? ಅವನಿಗೂ ಇವನಿಗೂ ಏನೂ ಸಂಬಂಧನೇ ಇಲ್ಲ. ಹೀಗೆ ಒಂದು ಈಶಿತೃ ನಿಯಂತೃ ಅಂತ ಆಗಬೇಕಾದರೆ ಅವೆರಡಕ್ಕೂ ಕೂಡ ಸಂಬಂಧ ಇರಲೇಬೇಕು. ಇದು ಇಲ್ಲಿ ಪ್ರಕೃತ ಏನಾಗಿದೆ? ಈ ಪ್ರಧಾನ ಪುರುಷ ಇದ್ದಾನೆ. ಪುರುಷ ಅಂತಕ್ಕಂಥವನು ಕೇವಲ ಸಾಕ್ಷ್ಯ ಏನು ಮಾಡೋದಿಲ್ಲ, ಉದಾಸೀನ ಅವನು ಪುರುಷ. ಮತ್ತು ಪ್ರಧಾನ ಅಂತಕ್ಕಂಥದ್ದು ಇದೆ. ಆ ಪ್ರಧಾನದಿಂದ ಏನಾಗಿದೆ? ಈ ಒಂದು ಪ್ರಪಂಚ ಬಂದಿದೆ. ಹೇಗೆ? ಒಂದು ಆರ್ಡರ್ನಲ್ಲಿ ಏನು ಮಹತ್ತತ್ವ ಆಯಿತು, ಅಹಂಕಾರ ಆಯಿತು, ತನ್ಮಾತ್ರಗಳಾಯಿತು, ಪಂಚಭೂತ ಎಲ್ಲ ಬಂದಿದೆ, ಹೌದು ತಾನೆ? ಹೀಗೆ ಇದು ಬರಬೇಕಾದ್ರೆ ಇದನ್ನೆಲ್ಲ ಆಳತಕ್ಕಂಥವನು ಇವರಿಬ್ಬರನ್ನೂ ಕೂಡ, ಪ್ರಧಾನ ಮತ್ತು ಪುರುಷ ಇವರಿಬ್ಬರನ್ನೂ ಕೂಡ ನಿಯಂತ್ರಿಸುವವನು ಒಬ್ಬ ಪರಮಾತ್ಮ, ಅವನೇ ಬ್ರಹ್ಮ. ಏನಾದ್ರು ಹೇಳ್ಬೋದು ಈಶ್ವರ ಅಂತ ಹೇಳಿದ್ರೆ, ಆ ಈಶ್ವರನಿಗೂ ಮತ್ತು ಪ್ರಧಾನ ಪುರುಷರಿಗೂ ಕೂಡ ಏನಾದರೂ ಸಂಬಂಧ ಇರಲೇಬೇಕು. ಏನು ಸಂಬಂಧ ಇಲ್ಲ ಅಂದರೆ
ಈ ಈಶ್ವರ ಅಂತಕ್ಕಂಥವನು ಅವರಿಬ್ಬರನ್ನ ನಿಯಂತ್ರಿಸುವುದಕ್ಕೆ ಆಗುವುದಿಲ್ಲ, ಸಂಬಂಧ ಇರಲೇಬೇಕು ಅಂಥೇಳಿ ಈಗ ಹೇಳ್ತಾರೆ. ನ ತಾವತ್ ಸಂಯೋಗ ಲಕ್ಷಣ ಸಂಬಂಧ ಸಂಭವತಿ. ಹೀಗೆ ಸಂಬಂಧ ಇರಲೇಬೇಕು ತಾನೇ, ಒಪ್ತೀರಾ ಸ್ವಾಮಿ? ಒಪ್ತೇವೆ. ಆದರೆ ಇಲ್ಲಿ ನಾವು ಹೇಳ್ತಾ ಇದ್ದೇವೆ, ಮೊತ್ತ ಮೊದಲಿಗೆ ಈ ಪರಮೇಶ್ವರನಿಗೂ ಮತ್ತೆ ಆ ಎರಡು ತತ್ವಕ್ಕೂ ಕೂಡ ಪ್ರಧಾನ ಪುರುಷ ಇದ್ದಾರಲ್ಲ ಅವರಿಗೂ ಸಂಬಂಧ ಬೇಕು. ಯಾವ ಸಂಬಂಧ ಅಂತಂದರೆ ಸಂಯೋಗ ಲಕ್ಷಣ ಸಂಬಂಧ. ಸಂಯೋಗ ಲಕ್ಷಣ ಇದೆ ಎರಡಕ್ಕೂ ಅಂತ ಹೇಳೋಣ ಅಂದರೆ ಸಾಧ್ಯವೇ ಇಲ್ಲ. ಎರಡಕ್ಕೂ ಕೂಡ ಸಂಯೋಗ ಲಕ್ಷಣ ಅಂತಕ್ಕಂಥ ಸಂಬಂಧ ಇರುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ಅಂತಂದರೆ ಪ್ರಧಾನ ಪುರುಷೇಶ್ವರಾಣಂ, ಪ್ರಧಾನ ಪುರುಷ ಈಶ್ವರಾಣಂ, ಪ್ರಧಾನಂಚ ಪುರುಷಶ್ಚ ಈಶ್ವರಶ್ಚ. ಏನಾಯಿತು? ದ್ವಂದ್ವ ಸಮಾಸ. ಪ್ರಧಾನ ಪುರುಷೇಶ್ವರಾಃ ತೇಷಾಂ ಪ್ರಧಾನ ಪುರುಷೇಶ್ವರಾಣಂ ಅಂತ. ಇದು ಏನಾಗಿದೆ? ಪ್ರತಿಯೊಂದು ತತ್ವವೂ ಕೂಡ ಪ್ರಧಾನ ಪುರುಷ ಮತ್ತು ಈಶ್ವರ, ಈ ಮೂರೂ ತತ್ವಗಳು ಕೂಡ ಏನಾಗಿದೆ? ಸರ್ವಗತತ್ವಾತ್ ನಿರವಯವತ್ವಾಚ್ಚ. ಎಲ್ಲರೂ ಒಪ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಪ್ರಧಾನ, ಸರ್ವಗತ, ಎಲ್ಲದಕ್ಕೂ ಕಾರಣವಾಗಿದೆ. ಮತ್ತು ನಿರವಯವ, ಅದಕ್ಕೆ ಯಾವ ಅವಯವವೂ ಕೂಡ ಇಲ್ಲ ಅಂತಕ್ಕಂಥದ್ದು. ಹೀಗೆ ಈ ಅವಯವ ಮತ್ತು ಸರ್ವಗತತ್ವ ಅಂತಕ್ಕಂಥದ್ದು ಮೂರಕ್ಕೂ ಇದೆ. ಆ ಮೂರಕ್ಕೂ ಸಮನಾಗಿ ಇರುವಾಗ ಏನು ಸಂಬಂಧ ಇರುತ್ತೆ ನೋಡಿ. ಈಗ ಒಂದನ್ನು ಪಡ್ಕೊಳ್ಳೋ ಹೋಗಬೇಕು, ಅದರ ಹತ್ರ ಹೋಗಬೇಕು ಅಂತಂದರೆ ಯಾವುದರ ಹತ್ತಿರಕ್ಕೆ ಯಾವುದು ಹೋಗಬೇಕೋ ಅದಕ್ಕೆ ಆ ಒಂದು ಏನು ಬೇಕೋ ಅದು ಇರಬಾರ್ದು, ಹೌದು ತಾನೆ? ಇಲ್ಲದೇ ಇದ್ದರೆ ಅಲ್ಲಿ ಹೋಗಿ ಪಡಿಬೇಕು ನಾವು, ಹಾಗಾಗುತ್ತೆ. ಆದರೆ ಇಲ್ಲಿ ಏನಾಗಿದೆ? ಪ್ರಧಾನವೂ ಸರ್ವಗತ, ಅವನು ನಿರವಯವ, ಪುರುಷನೂ ಅಷ್ಟೇ, ಮತ್ತು ಈಶ್ವರನೂ ಅಷ್ಟೇ. ಹೀಗಿದ್ದಾಗ ಯಾರ ಹತ್ರ ಹೋಗಬೇಕು? ಈಗ ನನ್ನ ಹತ್ರ ದುಡ್ಡಿಲ್ಲ, ಇನ್ನೊಬ್ಬರ ಹತ್ರ ಹೋಗ್ತೇನೆ, ತಗೊಂಡು ಬರ್ತೇನೆ. ಅಂದರೆ ಏನು? ನನ್ನ ಹತ್ರ ದುಡ್ಡಿಲ್ಲ, ಅವನ ಹತ್ರ ದುಡ್ಡಿದೆ, ಹಣಕಾಸಿದೆ, ಆಯಿತು, ಹೌದು ತಾನೆ? ಈಗ ನನ್ನ ಹತ್ರನೂ ದುಡ್ಡಿದ್ದು ಅವನ ಹತ್ರನೂ ದುಡ್ಡಿದ್ದರೆ ಆಗ ನಮಗೂ ಅವನಿಗೂ ಕೂಡ ಯಾವ ಸಂಬಂಧವು ಏರ್ಪಡಬಹುದಾಗಿದೆ? ಅವನ ಹತ್ರ ನಾನು ಹೋಗೋದು, ನನ್ನ ಹತ್ರನೇ ದುಡ್ಡಿದೆ ಅಂತ ನಾನು, ಅವನು ಅವನನ್ನೇನು ಕೇಳೋದು, ನನ್ನ ಹತ್ರನೇ ಎಲ್ಲ ಇದೆ ಅಂತ ಅವನಂತಾರೆ. ಹೀಗೆ ಸಂಬಂಧವೇ ಇಲ್ಲ. ಹಾಗೆ ಇಲ್ಲಿ ಪ್ರಧಾನ ಪುರುಷ ಈಶ್ವರ ಎಲ್ಲರಿಗೂ ಕೂಡ ಈ ಒಂದು ಲಕ್ಷಣ ಇದೆಯಲ್ಲ, ಸರ್ವಗತತ್ವ ಮತ್ತು ನಿರವಯವತ್ವ ಅಂತಕ್ಕಂಥದ್ದು ಸಮಾನವಾಗಿದೆ. ಯಾರು ಯಾರನ್ನು ಕೂಡ ನಿಯಂತ್ರಿಸುವ ಹಾಗಿಲ್ಲ, ಅವರೇ ಸ್ವತಂತ್ರರು. ಆದ್ದರಿಂದ ಏನು ಸಂಯೋಗ ಲಕ್ಷಣ ಅಂತಕ್ಕಂಥದ್ದು ಹೊಂದೋದಿಲ್ಲ. ಮತ್ತೆ ನಾಪಿ ಸಮವಾಯ ಲಕ್ಷಣ ಸಂಬಂಧ, ಇದು ಇಲ್ಲಿ ಸಮವಾಯ ಲಕ್ಷಣ. ಇನ್ನು ಈ ಸಮವಾಯ ಸಮವಾಯ ಸಂಬಂಧ ಇರಬಹುದಲ್ಲ ಅಂತಂದರೆ ಏನದು ಅಂತಂದರೆ, ಈ ಸಮವಾಯ ಸಂಬಂಧ ಅಂದರೆ ಏನು ಅಂದರೆ ಯಾವತ್ತಿಗೂ ಕೂಡ ಬೇರ್ಪಡದೇ ಇರತಕ್ಕಂತಹ ಒಂದು ಸಂಬಂಧ, ಅದಕ್ಕೆ ಸಮವಾಯ. ನಿತ್ಯ ಸಂಬಂಧ ಸಮವಾಯ ಅಂತಕ್ಕಂಥದ್ದು ತರ್ಕಶಾಸ್ತ್ರ. ಅದು ಈ ಸಮವಾಯ ಲಕ್ಷಣ ಅಂತಕ್ಕಂಥದ್ದು ಆಗೋದಿಲ್ಲ ನೋಡಿ. ಇದಕ್ಕೆ ಇಂಥದ್ದಕ್ಕೆ ಈ ತರ್ಕಶಾಸ್ತ್ರ, ವ್ಯಾಕರಣ, ಮೀಮಾಂಸ ಎಲ್ಲದರ ಒಂದು ಪರಿಚಯ ನಮಗೆ ಇದ್ದೇ ಇರಬೇಕು. ಇಲ್ಲದೇ ಇದ್ದರೆ ಏನು ತಟಸ್ಥ ಲಕ್ಷಣ ಅಂತ ಗೊತ್ತಿಲ್ಲ, ಸ್ವರೂಪ ಲಕ್ಷಣ ಅಂತ ಗೊತ್ತಿಲ್ಲ, ಸಮವಾಯ ಲಕ್ಷಣ ಅಂತ ಗೊತ್ತಿಲ್ಲ, ಏನು ನಾವು ತಿಳ್ಕೊಳ್ಳೋದು? ಇದು ಈ ಒಂದು ಬೇರೆ ಶಾಸ್ತ್ರ ಇದೆಯಲ್ಲ, ಇದಕ್ಕೆ ಉಪೋದ್ಬಲಕವಾಗಿರತಕ್ಕಂಥ ಬೇರೆ ಶಾಸ್ತ್ರಗಳ ಪರಿಚಯ ಇದ್ದೇ ಇರಬೇಕು. ತರ್ಕಶಾಸ್ತ್ರ ಹೇಳ್ತಾರೆ ನಿತ್ಯ ಸಂಬಂಧ ಸಮವಾಯ. ನಿತ್ಯ ಸಂಬಂಧ ಹೇಳೋಣ ಅಂತಂದರೆ ಇಲ್ಲ, ಅದೂ ಕೂಡ ಆಗೋದಿಲ್ಲ. ಯಾಕೆ ಅಂತಂದರೆ ಆಶ್ರಯ ಭಾವ ಅನಿರೂಪಣಾತ್. ಆಶ್ರಯೀಭಾವ ಅನಿರೂಪಣಾತ್, ಭಾವಾನಿರೂಪಣಾತ್.
ಇಲ್ಲಿ ನಿಮಗೆ ಪ್ರಧಾನ ಪುರುಷ ಮತ್ತು ಈಶ್ವರ ಇವರಿಬ್ಬರಿಗೂ ಕೂಡ ಆಶ್ರಯ ಆಶ್ರಯಿ ಅಂತಕ್ಕಂಥದ್ದು ಇದು ನಿರೂಪಣೆ ಮಾಡುವುದಕ್ಕೆ ಆಗುವುದಿಲ್ಲ. ಅನಿರೂಪಣಾತ್ ಏನು ಅಲ್ಲಪ್ಪ, ಈಶ್ವರ ಏನು ಆಶ್ರಯನಾಗಿದ್ದಾನೆ ಯಾವುದಕ್ಕೆ? ಆ ಪ್ರಧಾನಕ್ಕೂ ಪುರುಷನಿಗೂ ಕೂಡ. ಮತ್ತೆ ಇವೆರಡು ಪ್ರಧಾನ ಪುರುಷ ಇದೆಯಲ್ಲ ಅವು ಆಶ್ರಿತವಾಗಿದೆ ಅಂತ ಹೇಳ್ತಕ್ಕಂಥದ್ದು ಆಗೋದಿಲ್ಲ. ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಯಾಕೆ? ಹಿಂದೆ ಹೇಳಿತ್ತು, ಈ ಮೂರೂ ಕೂಡ ಸರ್ವಗತತ್ವ ಮತ್ತು ನಿರವಯತ್ವ, ಮೂರಕ್ಕೂ ಕೂಡ ಈ ಸರ್ವಗತತ್ವ ನಿರವಯವತ್ವ ಅಂತಕ್ಕಂಥದ್ದು ಸಮಾನವಾಗಿ ಇದೆ. ಏನಿಲ್ಲ, ಸಮವಾಯ ಸಂಬಂಧ ಇಲ್ಲವೇ ಆಗೋದೇ ಇಲ್ಲ. ಮತ್ತು ಏನಾಗಿದೆ, ಸಮವಾಯ ಅಂದರೆ ಆಶ್ರಯ ಆಶ್ರಯ ಭಾವ ಹೇಳೋದಕ್ಕಾಗೋದಿಲ್ಲ. ನಾಪಿ ಅನ್ಯ ಕಶ್ಚಿತ್ ಕಾರ್ಯಗಮ್ಯ ಸಂಬಂಧ ಶಕ್ಯತೆ ಕಲ್ಪಯಿತು. ಆಯಿತು, ಅದರ ಕಾರ್ಯವನ್ನು ನೋಡಿಬಿಟ್ಟು ಯಾವುದನ್ನ, ಪ್ರಧಾನದ ಕಾರ್ಯವಾಗಲಿ ಈಶ್ವರನ ಕಾರ್ಯವಾಗಲಿ ಪುರುಷನ ಕಾರ್ಯವಾಗಲಿ, ಪುರುಷನ ಕಾರ್ಯವೇ ಇಲ್ಲ ಉದಾಸೀನ, ಈಶ್ವರ ಏನು ಅವನಿಗೆ ಆಶ್ರಯ ಆಗಿದ್ದಾನೆ ಎಲ್ಲದಕ್ಕೂ ಕೂಡ, ಪ್ರಧಾನ ಏನು ಎಲ್ಲದಕ್ಕೂ ಕೂಡ ಕಾರಣನಾಗಿ ಪ್ರಪಂಚಕ್ಕೆ ಅಂತ ಹೇಳಿ ಈ ಪ್ರಧಾನವು ಕಾರ್ಯಗಮ್ಯ ಅಂದರೆ ಅದರ ಕಾರ್ಯವನ್ನು ನೋಡಿ ಸಂಬಂಧ ತಿಳ್ಕೊಳ್ಳೋಣ. ಇದು ಒಂಥರ ಯಾವ ರೀತಿಯ ಸಂಬಂಧ ಇದು? ತಿಳ್ಕೊಳ್ತಕ್ಕಂಥ ರೀತಿ ಯಾವುದಿದು? ಅನುಮಾನ. ಅದರ ಕಾರ್ಯವನ್ನು ನೋಡಿ ಆ ಕಾರಣವನ್ನು ನಿರ್ಧರಿಸತಕ್ಕಂಥದ್ದು ಇದು ಯಾವುದಿದು? ಈ ಒಂದು ಆನುಮಾನಿಕರು ಅಂತ ಇವರು, ಅನುಮಾನ ಪ್ರಮಾಣ ಅಂತ ಹೆಸರಿದಕ್ಕೆ. ಏನಿದು? ದೂರದಲ್ಲಿತ್ತು, ಹೊಗೆ ನೋಡ್ದ, ಕಾರ್ಯ ಹೊಗೆ, ಕಾರ್ಯ ಹೊಗೆ ಬೆಂಕಿಯ ಕಾರ್ಯ ಅಂತ ಅನ್ನೋದು ಇವನಿಗೆ ಗೊತ್ತಿದೆ, ಮುಂಚೆನೇ ಗೊತ್ತಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಹೊಗೆ ನೋಡ್ದ, ಆದ್ದರಿಂದ ತೀರ್ಮಾನ ಮಾಡ್ದ ಬೆಂಕಿ ಇದೆ ಅಂತಂತ. ಹಾಗೆ ಕಾರ್ಯಗಮ್ಯ ಈ ಜಗತ್ತನ್ನು ನೋಡಿ, ಕಾರ್ಯ ಜಗತ್ತು ಇದನ್ನು ನೋಡಿ ತೀರ್ಮಾನಿಸೋಣ ಅಂತಂದರೆ ಈ ಒಂದು ಈ ಕಾರ್ಯಗಮ್ಯವಾದ ಸಂಬಂಧದಿಂದಲೂ ಕೂಡ, ಗುರುತಿನಿಂದಲೂ ಕೂಡ ಸಂಬಂಧವನ್ನು ಹೇಳುವುದಕ್ಕಾಗುವುದಿಲ್ಲ. ಯಾಕೆ ಅಂತಂದರೆ ಕಾರ್ಯಕಾರಣ ಭಾವಸ್ಯೈವ ಅದ್ಯಾಪಿ ಅಸಿದ್ಧತ್ವಾತ್. ಇಲ್ಲಿ ನೋಡಿ, ಮೂಲೆ ಕುಠಾರ ಇದು ಆಚಾರ್ಯರು ಮೂಲೆ ಅಲ್ಲಪ್ಪ, ನೀವು ಕಾರ್ಯಕಾರಣ ಕಾರ್ಯ ನೋಡಿಬಿಟ್ಟು ಕಾರ್ಯ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ಏನಾಗಿದೆ ಗೊತ್ತೇನು? ಇಲ್ಲಿ ಕಾರ್ಯ ಕಾರಣ ಭಾವ ಅನ್ನುವುದೇ ಇಲ್ಲಿ ಸಿದ್ಧವಾಗಿಲ್ಲ. ಯಾವುದು? ಪ್ರಧಾನ ಕಾರಣ ಮತ್ತು ಜಗತ್ತು ಕಾರ್ಯ ಎನ್ನುವುದು ಸಿದ್ಧವಾಗಿಲ್ಲ. ನೀವು ಹೇಳ್ತಾ ಇದ್ದೀರಿ, ಇನ್ನೊಂದು ಹೇಳ್ತಾನೆ, ಅವನು ಅದು ಸರಿ ಅಂತಾನೆ, ನೀವಿದು ಸರಿ ಅಂತೀರ, ಸಿದ್ಧವಾಗಿಲ್ಲ. ಈ ಬೆಂಕಿ ಹೊಗೆಯ ದೃಷ್ಟಾಂತದಲ್ಲಿ ಹಾಗಾಗೋದಿಲ್ಲ. ಯಾಕೆ? ಬೆಂಕಿಯು ಹೊಗೆಗೆ ಕಾರಣವಾಗಿದೆ, ಹೊಗೆಯು ಬೆಂಕಿಯ ಕಾರ್ಯ ಎನ್ನುವುದು ಸಿದ್ಧವಾಗಿದೆ ಅಲ್ಲಿ. ಆದ್ದರಿಂದ ಅಲ್ಲೇ ಆಗಬಹುದು. ಹೊಗೆ ನೋಡ್ದ, ಬೆಂಕಿ ಅಂತ ತಿಳ್ಕೊಂಡ, ಕಾರ್ಯಗಮ್ಯ ಅದು. ಏನಕ್ಕೆ? ಸಿದ್ಧವಾಗಿಬಿಟ್ಟಿದೆ, ಬೆಂಕಿಯಿಂದ ಹೊಗೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು, ಸಿದ್ಧವಾಗಿರ್ತಕ್ಕಂಥದ್ದು. ಆದರೆ ಪ್ರಧಾನದಿಂದ ಜಗತ್ತು ಅಂತಕ್ಕಂಥದ್ದು ಇನ್ನೂ ಸಿದ್ಧವಾಗಿಯೇ ಇಲ್ಲ. ಉದಾಹರಣೆಗೆ ನಾವೇ ನಿರಾಕರಿಸಿದ್ದೇವಲ್ಲಪ್ಪ ಅದನ್ನ, ನಿನ್ನ ವಾದವನ್ನು. ಆದ್ದರಿಂದ ಕಾರ್ಯಕಾರಣ ಭಾವವೇ ಸಿದ್ಧವಾಗದೇ ಇದ್ಮೇಲೆ ಕಾರ್ಯವನ್ನು ನೋಡಿ ನಾವು ಕಾರಣವನ್ನು ನಿರ್ಧರಿಸೋಣ ಅನ್ನೋ ಮಾತೆಲ್ಲಿಂದ ಬಂತು? ಬರೋದೇ ಇಲ್ಲ. ಆದ್ದರಿಂದ ಏನಾಗುತ್ತೆ, ಈ ಒಂದು ಈ ಸಮವಾಯ ಸಂಬಂಧ ಆಶ್ರಯ ಆಶ್ರಯ ಭಾವ ಅಂತಕ್ಕಂಥದ್ದು ಕೂಡ ಹೊಂದೋದಿಲ್ಲ, ಸಮವಾಯ ಸಂಬಂಧ ಕೂಡ ಹೊಂದೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಕೇಳ್ದ ಯಾರು? ಈ ತಟಸ್ಥೇಶ್ವರವಾದಿ ಕೇಳ್ದ. ಏನೋ ಸರಿ ಅಂತ ಅನ್ನಿಸ್ತವನಿಗೆ. ಸರಿ ಅಂತ ಅನಿಸಿದ ಮೇಲೆ ಸಂಬಂಧ ಹೇಳೋಕ್ಕಾಗೋದಿಲ್ಲ ಇಲ್ಲಿ. ಆದ್ದರಿಂದ ಏನಾಗುತ್ತೆ, ಸಂಬಂಧವೇ ಇಲ್ಲದೆ ಇದ್ಮೇಲೆ ಹೇಗೆ ಹೇಳೋಕ್ಕಾಗುತ್ತೆ? ತಟಸ್ಥ ಇದು ಇದು ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಆಗೋದಿಲ್ಲ ಅಂತ ಹೇಳ. ಆಯಿತು ಸ್ವಾಮಿ, ನಿಮಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ವೇದಾಂತದಲ್ಲಿ ಇದಕ್ಕೇನಾದ್ರು ಉತ್ತರ ಇದೆಯಾ ಅಂದರೆ ಅವನ ಭಾವ ಏನು? ನಮಗೂ ಅಸಮಂಜಸ ಇದು. ಯಾವುದು? ಈ ಜಗತ್ಕಾರಣತ್ವ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಲ್ಲ, ನಮ್ಮನ್ನು
ನೀವು ತಪ್ಪು ನೀವು ತಪ್ಪು ಅಂತ. ಆದರೆ ನಿಮ್ಮದು ಕೂಡ ತಪ್ಪೇ. ನಿಮ್ಮ ವೇದಾಂತದಲ್ಲಿಯೂ ಕೂಡ ಇದಕ್ಕೆ ಏನೂ ಗಮಕವಿಲ್ಲ, ಇಲ್ಲೂ ಕೂಡ ಸಿದ್ಧವಾಗಿಯೇ ಇಲ್ಲ ಅಂದ್ಬಿಟ್ಟು ಬ್ರಹ್ಮವಾದಿನ ಕಥಂ ಅಂತ ಕೇಳ್ದ. ಈ ಬ್ರಹ್ಮವಾದಿಗಳಿದ್ದಾರೆ, ನೀವು ಬ್ರಹ್ಮವಾದಿಗಳು, ವೇದಾಂತಿಗಳು ಬ್ರಹ್ಮವಾದಿಗಳು, ಅಂದರೆ ಇವ್ರ ಪಕ್ಷದಲ್ಲಿ ಹೇಗೆ, ಇವ್ರ ಪಕ್ಷ ಏನು ಅನ್ನತ್ತೆ ಇದಕ್ಕೆ ಅಂತ ಕೇಳ್ದ. ಕೇಳ್ಬಿಟ್ಟು ಏನಂದ, ಅದಕ್ಕೆ ಹೇಳಿದ್ರು ಇತ್ತೀಚೆ ಅಂದರೆ ಉಚ್ಯತೆ ಅಂತ ಹೇಳಿದ್ರು. ನಾ ನೋಡಪ್ಪ ನೀ ಹೇಳಿದೆಯಲ್ಲ ಹಾಗಲ್ಲ. ಏನು ಅಂತಂದರೆ ನಮ್ಮ ಪಕ್ಷದಲ್ಲಿ ಅದೆಲ್ಲಿ ವೇದಾಂತದಲ್ಲಿ ಈ ಜಗತ್ತಿಗೂ ಕಾರ್ಯವಾದ ಜಗತ್ತಿಗೂ ಮತ್ತು ಕಾರಣ ತತ್ವಕ್ಕೂ ಅದು ಯಾವುದು ಅಂತ ಅನ್ನೋದನ್ನು ಆಮೇಲೆ ಹೇಳೋಣ. ಕಾರಣ ತತ್ವ ಒಟ್ಟಲ್ಲಿ ಜಗತ್ತಿಗೊಂದು ಕಾರಣ ಇದೆ, ಕಾರಣ ತತ್ವಕ್ಕೂ ಈ ಜಗತ್ತಿಗೂ ಕೂಡ ಸಂಬಂಧವು ಇದೆ. ನಿಮ್ಮ ಪಕ್ಷದಲ್ಲಿ ಇಲ್ಲ. ಯಾವುದು ಸಂಯೋಗ ಲಕ್ಷಣ ಸಂಬಂಧವೂ ಇಲ್ಲ, ಸಮವಾಯ ಲಕ್ಷಣ ಸಂಬಂಧವೂ ಇಲ್ಲ ನಿಮ್ಮ ಕಡೆ. ಆದರೆ ನಮ್ಮ ಕಡೆ ನಮ್ಮ ಪಕ್ಷದಲ್ಲಿ ಎರಡಕ್ಕೂ ಕೂಡ ಸಂಬಂಧ ಅಂತಕ್ಕಂಥದ್ದು ಇದೆ. ಇದೆಯಾ ಸ್ವಾಮಿ? ಯಾವ ಸಂಬಂಧ ಸ್ವಾಮಿ ಅವರು ಅಂತ ಕೇಳಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ತಾದಾತ್ಮ್ಯ ಲಕ್ಷಣ ಸಂಬಂಧೋಪತ್ತೇ. ಒಳ್ಳೆ ಮಾತು ಹೇಳಿಬಿಟ್ರು. ನೋಡಪ್ಪ, ಈ ಜಗತ್ತಿಗೂ ಮತ್ತು ಈಶ್ವರನಿಗೂ ಕೂಡ ಏನು ಸಂಬಂಧ ಗೊತ್ತೇನಪ್ಪ? ತಾದಾತ್ಮ್ಯ ಲಕ್ಷಣ ಎನ್ನುವ ಸಂಬಂಧ. ತಾದಾತ್ಮ್ಯ ಅಂದರೆ ತದಾತ್ಮ ಭಾವ. ಯಾವುದಿದು ಜಗತ್ತು ಅಂತಕ್ಕಂಥದ್ದು? ಬ್ರಹ್ಮವನ್ನು ಬಿಟ್ಟು ಇಲ್ಲದೆ ಇರತಕ್ಕಂಥದ್ದು. ಬ್ರಹ್ಮದ ತಾದಾತ್ಮ್ಯ ಸ್ವರೂಪವೇ ಜಗತ್ತು. ಈ ಸಂಬಂಧವನ್ನು ವೇದಾಂತ ಹೇಳ್ತಾ ಇದ್ದೆ. ಏನು? ಹೀಗೆ ನಿಮ್ಮ ಪಕ್ಷದಲ್ಲಿ ಯಾವ ಸಂಬಂಧನೂ ಹೇಳೋದಕ್ಕಾಗೋದಿಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಬ್ರಹ್ಮಕ್ಕೂ ಅದಕ್ಕೂ ಜಗತ್ತಿಗೂ ಕೂಡ ತಾದಾತ್ಮ್ಯ ಸಂಬಂಧವನ್ನು ನಾವು ಹೇಳುತ್ತೇವೆ. ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್. ತತ್ ಸೃಷ್ಟ್ವಾ ಸೃಷ್ಟಿ ಮಾಡ್ದ, ಮತ್ತೇನು? ತದೇವ ಅನುಪ್ರಾವಿಶತ್. ಅವನೇ ಸೃಷ್ಟಿ ಮಾಡಿದವನು ಅವನೇ, ಒಳಗೆ ಹೊಕ್ಕವನು ಅವನೇ. ಹೀಗಾಗಿ ಅಲ್ಲಿಗೂ ಇಲ್ಲಿಗೂ ಕೂಡ ತಾದಾತ್ಮ್ಯ ಸಂಬಂಧ ಅಂತಕ್ಕಂಥದ್ದು ನಮ್ಮ ವೇದಾಂತದಲ್ಲಿ ಇದೆ. ಸಂಬಂಧವನ್ನು ಹೇಳಿದಾಗಾಯಿತು. ಮತ್ತೆ ಇನ್ನೂ ಒಂದನ್ನು ಹೇಳ್ತೇವೆ ಕೇಳಪ್ಪ. ನಾವು ನೋಡಿ, ಇದು ಸ್ವಲ್ಪ ಮುಖ್ಯವಾದ ಒಂದು ಪಾಯಿಂಟು. ನಾವು ಒಂದು ತತ್ವವನ್ನು ನಿರ್ಧಾರ ಮಾಡಬೇಕಾದರೆ ವೇದಾಂತಗಳಲ್ಲಿ ನಾವು ಯಾವುದರ ಬಲದಿಂದ ಸಿದ್ಧ ಮಾಡ್ತೇವೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಅಪಿಚ ಆಗಮ ಬಲೇನ ಬ್ರಹ್ಮವಾದಿ ಕಾರಣಾದಿ ಸ್ವರೂಪಂ ನಿರೂಪಯತಿ. ಇಲ್ಲಿ ಈ ಕಾರಣ ಮತ್ತು ಮುಂತಾದ ಕಾರಣ ಕಾರ್ಯ ಇವೆಲ್ಲರ ಸ್ವರೂಪ ಇದೆಯಲ್ಲ, ಇದನ್ನು ನಾವು ಯಾವುದರಿಂದ ನಿಶ್ಚಯಿಸುತ್ತೇವೆ, ಯಾವುದು ಆಧಾರ ನಮಗೆ ನಿಶ್ಚಯ ಮಾಡುವುದಕ್ಕೆ, ಯಾವುದು ಪ್ರಮಾಣ ಅಂತ ಹೇಳಿದ್ರೆ ಆಗಮ ಬಲೇನ. ನಮಗೆ ಶಾಸ್ತ್ರವೊಂದೇ ಪ್ರಮಾಣ. ಹೀಗೆ ನಾವು ಆಗಮ ಬಲದಿಂದ, ಉಪನಿಷತ್ತುಗಳ ವಾಕ್ಯಗಳ ಬಲದಿಂದ ನಾವು ಸ್ವರೂಪವನ್ನು ನಿರ್ಧಾರ ಮಾಡ್ತೇವೆ. ಆದ್ದರಿಂದ ನ ಅವಶ್ಯಂ ತಸ್ಯ ಯಥಾದೃಷ್ಟಮೇವ ಸರ್ವಂ ಅಭ್ಯುಪಗಂತವ್ಯಂ ಇತಿ ನಿಯಮ ಅಸ್ತಿ. ನಾವು ಆಗಮ ಬಲದಿಂದ ಅಂದ್ರೇನು? ಶಾಸ್ತ್ರ ಮತ್ತು ಆಚಾರ್ಯರು ಏನು ಹೇಳ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ನಿರ್ಣಯಿಸುವುದರಿಂದ ಏನಾಗಿದೆ ಗೊತ್ತಾ? ನಮ್ಮ ಪಕ್ಷದಲ್ಲಿ ಈ ಒಂದು ಲೌಕಿಕವಾಗಿ ನಾವು ಕಣ್ಣಿಂದ ನೋಡ್ತೇವಲ್ಲ, ಅದೇ ರೀತಿ ಇರಬೇಕು ಅಂತಕ್ಕಂಥದ್ದು ನಿಯಮ ಇಲ್ಲ. ಯಾಕೆ? ನಾವು ಕಣ್ಣಿಂದ ಯಾವನೋ ಒಬ್ಬ ನೋಡ್ದ, ಪ್ರತ್ಯಕ್ಷವಾಗಿ ನೋಡ್ದ, ಅವನು ನೋಡಿದೆ ಅಂತ ಹೇಳ್ದ, ಅದನ್ನು ನಾವು ಪ್ರಮಾಣ ಅಂತ ತೆಗೆದುಕೊಳ್ಳುವುದಿಲ್ಲ. ನಾವು ತೆಗೆದುಕೊಳ್ಳುವುದು ಯಾವುದನ್ನು? ಅದಕ್ಕೆ ಆಗಮ ಪ್ರಮಾಣ ಇದೆಯಾ ಇಲ್ವಾ ಅಂತ ನೋಡ್ತೇವೆ. ಆಗಮ ಪ್ರಮಾಣ ಇದ್ದರೆ ಸ್ವೀಕಾರ ಮಾಡ್ತೇವೆ, ಆಗಮ ಪ್ರಮಾಣ ಇಲ್ಲ ಅಂದರೆ ಸ್ವೀಕಾರ ಮಾಡೋದಿಲ್ಲ. ಹೀಗೆ ನಾವು ಆಗಮ ಬಲದಿಂದ ಸಿದ್ಧ ಮಾಡ್ತಾ ಇರುವಾಗ ಯಾವನೋ ಒಬ್ಬ ಹೇಳ್ದ ಅಂತ ಹೇಳಿಬಿಟ್ಟು ಅದರ ಬಲದಿಂದ ನಾವು ಕಾರಣವನ್ನು ನಿರ್ಧರಿಸೋದಿಲ್ಲ, ಮತ್ತು ಅವನು ಹೇಳಿದ್ದನ್ನು ಒಪ್ಪಬೇಕು ಅಂತ ನಿಯಮವೂ ಇಲ್ಲ. ಸರ್ವಂ ಅಭ್ಯುಪಗಂತ ಯಥಾದ್ರ. ಅವನೇನು ನೋಡ್ದ, ಅವನು ಹೇಳ್ದ,
ಸೊ ನೋಡಿದ್ದು ನಾನು ನೋಡಿದೆ ಅಂತ ಹೇಳಿದ ಮಾತ್ರಕ್ಕೆ ಅದನ್ನು ಒಪ್ಪಬೇಕು ಅಂತ ಇಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ? ನೋಡಿದ ಮಾತ್ರಕ್ಕೆ ಒಪ್ಪಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿ ವೇದಾಂತಗಳಲ್ಲಿ ಈ ಜಗತ್ತನ್ನು ಏನು ಮಾಡ್ತಾ ಇದ್ದೇವೆ? ನಾವು ನೋಡ್ತಾ ಇದ್ದೇವೆ ಜಗತ್ತನ್ನು. ನೋಡ್ತಾ ಇದ್ದ ಮಾತ್ರಕ್ಕೆ ಇದನ್ನ ಹೀಗೇ ಇದೆ ಅಂತ ಒಪ್ಪಬೇಕು ಅಂತ ನಮ್ಮ ವೇದಾಂತಗಳಲ್ಲಿ ನಿಯಮ ಇಲ್ಲ. ಕಾಣ್ತಾ ಇದೆಯಪ್ಪ, ಕಾಣ್ತಾ ಇದ್ರೂ ಕೂಡ ವೇದಾಂತಗಳ ನಿಯಮ ಇಲ್ಲ. ಹೇಗೆ ಕಂಡಿದೆಯೋ ಹಾಗೆ ಇದೆ ಅಂತಕ್ಕಂಥ ನಿಯಮ ನಾವು ಒಪ್ಪೋದಿಲ್ಲ. ಮತ್ತೇನು, ನಮಗೆ ಆಗಮ ಬಲ, ಅದು ಆಗಮಕ್ಕೆ ನಾವು ಹೋಲಿಸಿ ನೋಡ್ತೇವೆ. ಈ ಪ್ರಪಂಚ ನಾವು ನೋಡ್ತಾ ಇದ್ದೇವೆ, ಇದೆ ಅಂತ ಗೊತ್ತಾಗ್ತಾ ಇದೆ. ಹೌದು, ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಆಗಮ ಏನು ಹೇಳುತ್ತೆ, ಶಾಸ್ತ್ರ ಏನು ಹೇಳುತ್ತೆ ಈ ಪ್ರಪಂಚದ ಬಗ್ಗೆ ಅಂತ ಅನ್ನೋದನ್ನು ನೋಡ್ತೇವೆ ನಾವು. ನೋಡಿಬಿಟ್ಟು ಶಾಸ್ತ್ರ ಏನು ಹೇಳ್ತಾ ಇದೆಯೋ ಅದರಂತೆ ನಾವು ಪ್ರಪಂಚವನ್ನು ಸಿದ್ಧ ಮಾಡ್ತೇವೆ, ಸ್ವರೂಪವನ್ನು. ಅಷ್ಟೇ ಹೊರತು ನಾವು ಕಣ್ಣಿಗೆ ನೋಡ್ತಾ ಇದ್ದೇವಲ್ಲ ಅಂದ ಮಾತ್ರಕ್ಕೆ ಓಹೋ ಇವೆಲ್ಲ ಹೀಗೇ ಇದೆ ಅಂತ ನಾವು ಸಿದ್ಧ ಮಾಡುವುದಿಲ್ಲ. ನಮಗೆ ಆಗಮ ಬಲ ಪ್ರಮಾಣ, ಆಗಮ ಪ್ರಮಾಣ ಇದು ಬಹಳ ಮುಖ್ಯವಾದ ಭಾಗ. ಶಾಸ್ತ್ರಯೋನಿತ್ವಾತ್, ಶಾಸ್ತ್ರವೇ ನಮಗೆ ಪ್ರಮಾಣ ಅಂತಕ್ಕೆ. ಅದು ಯಾವುದಕ್ಕೆ? ಕಾರಣಕ್ಕೂ ಇದೆ ಪ್ರಮಾಣ, ಕಾರ್ಯಕ್ಕೂ ಇದೆ ಪ್ರಮಾಣ. ಶಾಸ್ತ್ರಾದೇವ ಪ್ರಮಾಣಾತ್ ಜಗತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ. ಅಲ್ಲಿ ಬರೀತಾರೆ ಭಾಷ್ಯ ಅದು. ಶಾಸ್ತ್ರಾದೇವ ಪ್ರಮಾಣಾತ್, ನಾವು ಖಂಡಿತ ಕಾಣ್ತು ಅಂತ ನಾವು ಒಪ್ಪೋದಿಲ್ಲ ಕಣ್ರಿ. ಶಾಸ್ತ್ರ ಪ್ರಮಾಣದಿಂದ ಮಾತ್ರ ಈ ಬ್ರಹ್ಮ ನಾವು ತಿಳ್ಕೊಳ್ಬೇಕು ಅಷ್ಟೇ. ಅದಿಲ್ಲದೆ ನಮ್ಮ ಕಣ್ಣಿಗೆ ಏನೋ ಕಾಣ್ತು ಅಂತ ಅಂದ್ಬಿಟ್ಟು ಹಾಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ, ಅದು ಮುಖ್ಯವಾದ ಭಾಗ ವೇದಾಂತಗಳಲ್ಲಿ ಇದೇ ಮುಖ್ಯವಾದ ಭಾಗ. ಕಣ್ಣಿಗೆ ಕಾಣ್ತು, ಪ್ರಪಂಚ ಕಾಣ್ತಾ ಇದೆ ಅಂದ ಮಾತ್ರಕ್ಕೆ ಓ ಇದು ಹೀಗೆ ಇದೆ ಅಂತ ನಾವು ನಿರ್ಧಾರ ಮಾಡೋದಿಲ್ಲ. ಮತ್ತೇನು ಮಾಡ್ತೇವೆ? ಆಗಮಕ್ಕೆ ಹೋಲಿಸಿ ನೋಡ್ತೇವೆ. ಆಗಮನೂ ಅದೇ ರೀತಿ ಹೇಳಿದ್ರೆ ಒಪ್ತೇವೆ. ಪ್ರಪಂಚ ಹೀಗೆ ನಾವು ನೋಡ್ತಾ ಇದ್ದೀವಲ್ಲ ಹಾಗೇ ಇದೆ, ಇದು ಸತ್ಯ ಅಂತಕ್ಕಂಥದ್ದನ್ನು ಆಗಮ ಹೇಳಿದ್ರೆ ಆಗ ಒಪ್ತೇವೆ ನಾವು. ನಾವು ನೋಡಿದ ಮಾತ್ರಕ್ಕೆ ನೋಡ್ತಾ ಇದ್ದೇವಲ್ಲ ಸತ್ಯ, ಒಪ್ಪಲ್ಲ ನಾವು ಅಂಥೇಳಿ. ಆಗಮ ಏನು ಹೇಳ್ತಾ ಇದೆ ಈ ಪ್ರಪಂಚವನ್ನು? ಅಯ್ಯಯ್ಯೋ ಬ್ರಹ್ಮ ಸತ್ಯಂಗೆ ಅನ್ಮಿಥ್ಯ, ಅಲ್ಲಿ ಮಿಥ್ಯಾ ಅಂತ ಬೇರೆ ಬೇರೆ ಅರ್ಥಗಳಿದೆ, ಅದು ಆಮೇಲೆ ನೋಡೋಣ. ಇದು ಹೇಳ್ತಾ ಇದೆ, ಆದ್ದರಿಂದ ಇದನ್ನು ನಾವು ಒಪ್ತೇವೆ ಅಂಥೇಳಿ. ಪರಸ್ಯತು ನಾವು ಒಪ್ತೇವೆ ವೇದಾಂತಗಳು. ಪರಸ್ಯತು, ಪರಸ್ಯ ಅಂದರೆ ಬೇರೆಯವರು, ಬೇರೆಯವರು ಯಾರು? ಬೇರೆವಾದಿಗಳು. ಪರಸ್ಯತು ದೃಷ್ಟಾಂತ ಬಲೇನ ಕಾರಣಾದಿ ಸ್ವರೂಪಂ ನಿರೂಪಯತಃ ಯಥಾದೃಷ್ಟಮೇವ ಸರ್ವಂ ಅಭ್ಯುಪಗಂತವ್ಯಂ ಇತ್ಯಯಂ ಅಸ್ತಿ ಅತಿಶಯ. ಆದರೆ ಆ ಬೇರೆಯವರ ಪಕ್ಷ ಇದೆಯಲ್ಲ, ವೇದಾಂತಗಳನ್ನು ಬಿಟ್ಟು ಬೇರೆಯವರು, ಅವರು ಏನು ಮಾಡ್ತಾರೆ? ಕೇವಲ ಅವರು ದೃಷ್ಟಾಂತ ಬಲದಿಂದ, ದೃಷ್ಟಾಂತ ಏನೋ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ದೃಷ್ಟಾಂತ ಬೇಕೇ ಬೇಕು. ಇದು ಯಾವುದಿದು? ತಾರ್ಕಿಕರು. ಈ ತಾರ್ಕಿಕರಿಗೆ ಅವರಿಗೆ ದೃಷ್ಟಾಂತ ಇಲ್ಲದೆ ಇದ್ದರೆ ಅವರು ಒಪ್ಪೋದೇ ಇಲ್ಲ. ನಾವು ಹೇಗೆ ಆಗಮ ಇಲ್ಲದೆ ಇದ್ರೆ ಒಪ್ಪೋದಿಲ್ವೋ, ಅವರು ದೃಷ್ಟಾಂತ ಇಲ್ಲದೆ ಒಪ್ಪೋದಿಲ್ಲ. ಏನಾರು ಒಂದು ಹೇಳಿದ್ರೆ ಏನಪ್ಪ ಇದು ದೃಷ್ಟಾಂತ ಇಲ್ಲಪ್ಪ ಅಂತ ಕೇಳ್ತಾರೆ. ಆ ಪಂಚಾವಯವ ಅಂತ ಹಿಂದೆ ಹೇಳಿದ್ವ ನಾವು, ಇದು ಅವಯವಗಳು ತರ್ಕಕ್ಕೆ ಅಂತ. ಅದರಲ್ಲಿ ದೃಷ್ಟಾಂತ ಎರಡನೆಯದು. ಕೊನೆಯದು ಯಾವುದು? ನಿಗಮನ. ಈ ದೃಷ್ಟಾಂತ ಬಲದಿಂದ ಅವರು ನಿಗಮನವನ್ನು ಮಾಡುತ್ತಾರೆ. ಪ್ರತಿಜ್ಞೆ ಆಮೇಲೆ ದೃಷ್ಟಾಂತ. ಪ್ರತಿಜ್ಞೆ ಮೊದಲನೆಯದು, ದೃಷ್ಟಾಂತ, ಮತ್ತು ಇದು ಕೊನೆಯಲ್ಲಿ ನಿಗಮ ಅಲ್ಲಿ ಮಾಡ್ತಾರೆ. ಹೀಗೆ ಅವರಿಗೆ ಅದು ದೃಷ್ಟಾಂತ ಬಲದಿಂದ ಅವರು ನಿರ್ಧಾರ ಮಾಡ್ತಾರೆ. ಆದ್ದರಿಂದ ಅವರು ಯಥಾದೃಷ್ಟಮೇವ, ಏನು ಕಣ್ಣಿಗೆ ಕಾಣುತ್ತೋ ಅದೇ ಸತ್ಯ ಅವರಿಗೆ. ಇದು ಅವ್ರ ವಿಚಾರ. ನಾವು ಹಾಗಲ್ಲ, ಕಣ್ಣಿಗೆ ಕಂಡದ್ದೆಲ್ಲ ಸತ್ಯವಲ್ಲ, ನಮಗೆ ಆಗಮ ಪ್ರಮಾಣ ಬೇಕು. ಇದು ನಮಗೂ ಮತ್ತು ಬೇರೆಯ ಸಿದ್ಧಾಂತಗಳು ಇರತಕ್ಕಂಥ ಒಂದು ಮುಖ್ಯವಾದ ವ್ಯತ್ಯಾಸ, ಅತಿಶಯ ವ್ಯತ್ಯಾಸ, ಹೆಚ್ಚುಗಾರಿಕೆ, ನಮ್ಮಲ್ಲಿರ್ತಕ್ಕಂಥ ಹೆಚ್ಚುಗಾರಿಕೆ ಇದು ಅಂಥೇಳಿ. ಪರಸ್ಯಾಪಿ ಸರ್ವಜ್ಞ ಪ್ರಣೀತ ಆಗಮ ಸದ್ಭಾವಾತ್ ಸಮಾನಂ ಆಗಮ ಬಲಂ ಇತಿ ಚೇತ್. ಇಲ್ಲಿ ಒಂದು ಆಕ್ಷೇಪಣೆ ಹಾಕಿದ. ನೋಡಿ ಸ್ವಾಮಿ, ನೀವು ಆಗಮ ಬಲ ಒಪ್ತೀರ ಸರಿ, ಆದರೆ ನಮಗೂ ಆಗಮ ಇದೆಯಲ್ಲ ಸ್ವಾಮಿ, ನಾವು ಒಪ್ತೀವಲ್ಲ. ನೀವು ಅದು ಯಾವುದೋ ವೇದ ಅಂತ ಹೇಳ್ತೀರಿ, ಅದನ್ನು ಆಗಮ ಅಂತ ಹೇಳ್ತೀರಿ, ಅದನ್ನು ಒಪ್ತೀರಿ. ನಾವು ಹೇಳ್ತೇವೆ ಯಾರು ನಮ್ಮ ಯಾರು ಈ ಸಾಂಖ್ಯ ಪುರುಷರು, ಯಾರವರು ಕಾರಣ ಪುರುಷರು, ಸಾಂಖ್ಯ ಯಾರು? ಕಪಿಲರು. ಕಪಿಲರು ಏನಾರು? ಅವರು ಸರ್ವಜ್ಞರವರು.
ನಮಗೇನು ಅವರ ಮಾತೇ ಆಗಮ. ನಿಮಗೆ ಹೇಗೆ ಪರಮೇಶ್ವರನ ಮಾತು ಹೇಗೆ ಆಗಮನೋ, ನಮಗೆ ಆ ಕಪಿಲರ ಮಾತು ಆಗಮ. ನಮಗೆ ನಾವು ಒಪ್ತೇವಲ್ಲ, ಸರ್ವಜ್ಞ ಪ್ರಣೀತ ಆಗಮ. ಹೀಗೆ ನಮಗೂ ಆಗಮ ಇದೆ, ನಿಮಗೂ ಆಗಮ ಇದೆ, ಇಬ್ಬರಿಗೂ ಆಯ್ತಲ್ಲ, ಒಂದೇ ಆಯ್ತಲ್ಲ, ಸಮಾನಂ ಆಗಮ ಬಲ, ನಮಗೂ ಆಗಮ ಬಲ ಅಂತ ಹೇಳಿಬಿಟ್ಟ. ಅದಕ್ಕೆ ಇಲ್ಲಪ್ಪ, ನಿಮ್ಮ ಒಂದು ಆಗಮ ಹೇಳ್ತಾ ಇದೆಯಲ್ಲ, ಇದನ್ನು ಆಗಮ ಬಲ ಅಂತ ಒಪ್ಪೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಇತರ ಆಶ್ರಯತ್ವ ಪ್ರಸಂಗಾತ್. ಹಾಗೆ ಒಪ್ಪಿದರೆ ಇತರ ಆಶ್ರಯತ್ವ ಅಂದರೆ ಒಂದು ಮತ್ತೊಂದಕ್ಕೆ ಆಶ್ರಯವಾಗಿ ಬಿಡಬೇಕಾಗಿ ಬಿಡುತ್ತದೆ. ಅಂದರೆ ಏನು? ಉದಾಹರಣೆಗೆ ಈ ಪ್ರಕೃತಿ ಮತ್ತು ಪುರುಷ ಮತ್ತು ಈಶ್ವರ ಮತ್ತು ಪ್ರಕೃತಿ ಪುರುಷ ಇವೆರಡಕ್ಕೂ ಕೂಡ ಇತರ ಆಶ್ರಯ. ಒಂದಿದ್ರೆ ಒಂದಿದೆ, ಇದಿದ್ರೆ ಅದಿರುತ್ತೆ, ಅದಿಲ್ಲದೆ ಇದೂ ಇಲ್ಲ. ಹೀಗೆ ಆದರೆ ಹಾಗಿಲ್ಲ. ಯಾಕೆ ಹಾಗಿಲ್ಲ ಅಂತಕ್ಕಂಥದ್ದು ಈ ಒಂದು ಪ್ರಧಾನದ ಪರಿಣಾಮವಾದ ಈ ಜಗತ್ತಿದೆಯಲ್ಲ, ಇವೆಲ್ಲವೂ ಕೂಡ ಏನಾಗುತ್ತೆ? ನಿತ್ಯ ಏನಲ್ಲ, ತಿರ್ಗಾ ಏನಾಗುತ್ತೆ? ಲೀನವಾಗಿಬಿಡುತ್ತೆ, ತಿರ್ಗಾ ತೋರ್ಕೊಳ್ಳುತ್ತೆ, ಇರುತ್ತೆ, ಲೀನವಾಗುತ್ತೆ. ಹಾಗಾಗಿ ಏನಾಗುತ್ತೆ? ಪ್ರಧಾನವು ಇದಕ್ಕೆ ಆಶ್ರಯವಾಗಿದೆ, ಇದು ಇದಕ್ಕೆ ಪ್ರಧಾನಕ್ಕೆ ಆಶ್ರಯವಾಗಿದೆ ಅಂತಕ್ಕಂಥದ್ದು ಹೊಂದೋದಿಲ್ಲ ಅಂಥೇಳಿ. ಮತ್ತು ಆಗಮ ಪ್ರತ್ಯಯಾತ್ ಸರ್ವಜ್ಞತ್ವ ಸಿದ್ಧಿ, ಸರ್ವಜ್ಞ ಪ್ರತ್ಯಯಾಚ ಆಗಮ ಸಿದ್ಧಿ. ಆಗೇನಾಗುತ್ತೆ? ಆಗಮದಿಂದ ತಿಳಿದು ಬಂದದ್ದು, ಆಗಮದಿಂದ ಯಾರು ತಿಳಿದುಕೊಂಡಿದ್ದಾರೋ ಅವ್ರನ್ನ ಸರ್ವಜ್ಞರು ಅಂತ ಹೇಳ್ತೇವೆ. ಮತ್ತು ಯಾರು ಸರ್ವಜ್ಞರು ಅಂತ ಹೇಳ್ತೀವೋ ಅವರಿಂದ ಬಂದದ್ದೆಲ್ಲ ಆಗಮ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇತರ ಆಶ್ರಯ. ಅಲ್ಲೂ ಆಶ್ರಯ ಇತರ ಆಶ್ರಯ, ಇಲ್ಲೂ ಅಷ್ಟೆ. ಆಗಮ ತಿಳ್ಕೊಂಡಿದ್ದಾನೆ, ಆದ್ದರಿಂದ ಸರ್ವಜ್ಞ ಅಂತ ಹೇಳ್ತೇವೆ. ಇವನು ಸರ್ವಜ್ಞ, ಆದ್ದರಿಂದ ಇವನು ಹೇಳಿದ್ದೆಲ್ಲ ಆಗಮ ಅಂತ ಎಲ್ಲರೂ ಕೂಡ ಇತರ ಆಶ್ರಯ ಆಗುತ್ತೆ. ಆದ್ದರಿಂದ ಅದಾಗೋದಿಲ್ಲ. ತಸ್ಮಾತ್ ಅನುಪಪನ್ನಾ ಸಾಂಖ್ಯ ಯೋಗವಾದಿನ ಈಶ್ವರ ಕಲ್ಪನಾ. ಆದ್ದರಿಂದ ಈ ಸಾಂಖ್ಯ ಮತ್ತು ಯೋಗವಾದಿಗಳ ಈಶ್ವರ ಕಲ್ಪನೆ ಇದೆಯಲ್ಲ, ಅವರು ಈಶ್ವರ ಅಂತ ಹೇಳ್ತಾರಲ್ಲ, ಅದು ಹೊಂದೋದಿಲ್ಲ. ಯಾಕೆ? ಅವರು ದೃಷ್ಟಾಂತ ಬಲದಿಂದ ಒಪ್ತಾರೆ, ಅನುಮಾನ ಪ್ರಮಾಣದಿಂದ ಒಪ್ತಾರೆ. ನಾವು ಪ್ರತ್ಯಕ್ಷ ಪ್ರಮಾಣ ಇಲ್ಲ ಬಿಡಿ. ಯಾಕೆಂದರೆ ಈಶ್ವರನ ಪ್ರತ್ಯಕ್ಷ ಪ್ರಮಾಣ ನೋಡೋಕ್ಕಾಗೋದಿಲ್ಲ, ಪ್ರಧಾನವನ್ನು ನೋಡೋಕ್ಕಾಗೋದಿಲ್ಲ, ಪುರುಷರನ್ನು ಪ್ರತ್ಯಕ್ಷ ಬಿಟ್ಬಿಡಿ. ಇನ್ನು ಉಳಿದಿದ್ದು ಯಾವುದು? ಆಗಮ ಮತ್ತು ಅನುಮಾನ. ಅವರು ಅನುಮಾನದಿಂದ ಸಿದ್ಧ ಮಾಡ್ತಾರೆ, ನಾವು ಆಗಮ ಬಲದಿಂದ ಸಿದ್ಧ ಮಾಡ್ತಾ ಇದ್ದೇವೆ ಅಂಥೇಳಿ. ಇದು ನಮಗೆ ಅವರಿಗೆ ವ್ಯತ್ಯಾಸ. ಹೀಗಾಗಿ ಆ ಸಾಂಖ್ಯಯೋಗವಾದಿಗಳ ಈಶ್ವರ ಕಲ್ಪನಾ ಸರಿಯಿಲ್ಲ. ಏವಂ ಅನ್ಯಾಸ್ವಪಿ ವೇದವಾಕ್ಯಾಸು ಈಶ್ವರ ಕಲ್ಪನಾಸು ಯಥಾಸಂಭವಂ ಅಸಾಮಂಜಸ್ಯಂ ಯೋಜಯಿತವ್ಯಂ. ಅದೇ ರೀತಿ ಸಾಂಖ್ಯರು ಯೋಗಿಗಳು ಹೇಳ್ತಕ್ಕಂಥದ್ದು ಹೇಗೆ ಹೊಂದುವುದಿಲ್ಲವೋ ಅದೇ ರೀತಿ ಅನ್ಯಾಸ್ವಪಿ ಅಂದರೆ ಬೇರೆಯವರು ಕೂಡ, ಅವರು ಯಾರು? ವೇದವಾಕ್ಯಾಸು, ಅವರೆಲ್ಲರೂ ಕೂಡ ಆಗಮ ಪ್ರಮಾಣವನ್ನು ಪ್ರಧಾನ ಅಂತ ಒಪ್ಪಿಲ್ಲ. ನಮಗೆ ಆಗಮವೇ ಪ್ರಧಾನ, ಉಪನಿಷತ್ ಪ್ರಮಾಣ. ಈ ವೇದವಾಕ್ಯಾಸು, ಹೀಗೆ ವೇದವಾಕ್ಯರಾಗಿರತಕ್ಕಂಥ ಬೇರೆಯ ದರ್ಶನ ಇದೆಯಲ್ಲ, ಅವರು ಹೇಳ್ತಕ್ಕಂಥ ಈಶ್ವರ ಕಲ್ಪನೆ ಇದೆಯಲ್ಲ, ಅದೂ ಕೂಡ ಅದಕ್ಕೆ ತಕ್ಕ ಅಲ್ಲಲ್ಲಿ ಏನು ಹೇಳ್ತಾರೋ ಅದಕ್ಕೆ ತಕ್ಕ ಹಾಗೆ ಅಸಾಮಂಜಸ್ಯಂ, ಇದೂ ಕೂಡ ಅಸಮಂಜಸವಾಗಿದೆ. ಅವ್ರು ಹೇಳ್ತಕ್ಕಂಥ ಈಶ್ವರ ಕಾರಣತ್ವ ಈಶ್ವರ ಇದೆಯಲ್ಲ, ಅದು ಅಸಮಂಜಸವಾಗಿದೆ. ಏನೋ ಹೇಳ್ತಾರಲ್ಲ, ಈಶ್ವರನು ಉಪಾದಾನ ಕಾರಣನಲ್ಲ, ನಿಮಿತ್ತ ಕಾರಣನೂ ಅಲ್ಲ, ಉಪಾದಾನ ಅಂತ ಒಬ್ಬ, ಎರಡೂ ಕೂಡ ಅಂತ ಇನ್ನೊಬ್ಬ ಏನೋ ಹೇಳ್ತಾರಲ್ಲ, ಎರಡೂ ಅಲ್ಲ ಅಂತ ಇನ್ನೊಬ್ಬ. ಅವರ ಕಲ್ಪನೆ ಎಲ್ಲ ಕೂಡ ಅಸಮಂಜಸವಾಗಿದೆ ಅಂತ ಹೇಳಿ. ಯಾಕೆ? ಅವರು ಆಗಮ ಪ್ರಮಾಣವನ್ನೇ ಪರಮ ಪ್ರಮಾಣ ಎಂದು ನಂಬಿಲ್ಲ. ಮತ್ತೇನು? ಅವರು ಅನುಮಾನ ಪ್ರಮಾಣವನ್ನು ಒಪ್ತಾರೆ, ದೃಷ್ಟಾಂತ ಬಲದಿಂದ ಒಪ್ತಾರೆ. ಮತ್ತು ಚಾರ್ವಾಕರು ಅವ್ರಿಗೆ ಪ್ರತ್ಯಕ್ಷ ಪ್ರಮಾಣದಿಂದ ಒಪ್ತಾರೆ. ನೋಡ್ತಾ ಇದ್ದೇವೆ ಸತ್ಯ ಕಂಡ್ರಿ ಅಂತ ಹೇಳ್ತಾರೆ ಅಷ್ಟೆ. ಆದ್ದರಿಂದ ವೇದ ಬಾಹ್ಯರಾದ ಇವರ ಹೇಳಿದ ಎಲ್ಲವೂ ಕೂಡ ಅಸಮಂಜಸವಾಗಿದೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಮತ್ತು ಮುಂದಿನ ಒಂದು 2 ಸೂತ್ರಗಳು ಕೂಡ ಒಂದು ಸೇರಿಸೋದು ಮಾಡಿದರೆ ಬೇರೆ ಬೇರೆ ಮಾಡ್ಬೋದು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.